ಇವತ್ತು ನಾನು ಈಗ ನೋಡ್ತಾ ಇದ್ದೆ, ಇವ್ರು ಸಮೀಕ್ಷೆ ಮಾಡಿರೋದೇ 1,35,00,000 ಎಷ್ಟಪ್ಪ ಸಮೀಕ್ಷೆ ಮಾಡಿರೋ ಕುಟುಂಬಗಳು? 32, 35, 34 ಎಷ್ಟೋ ಮಾಡಿದ್ದಾರೆ. ನಮ್ಮ BPL ಕಾರ್ಡೇನೆ, BPL, APL, ಅಂತ್ಯೋದಯ ಕಾರ್ಡೆ 1,50,00,000 ಇದೆ. ಯಾವುದು? ನಮ್ಮ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಕಾರ್ಯಕ್ರಮ ಅಂತ್ಯೋದಯ 10,78,000 ಕಾರ್ಡ್ ಇದೆ. BPL 1,17,000 ಕಾರ್ಡ್ ಇದೆ. APL 25 ಲಕ್ಷ ಕಾರ್ಡ್ ಇದೆ. ಸೊ ಇದೆ ಸುಮಾರು 1,50,000ಕ್ಕೂ ಹೆಚ್ಚು ಕುಟುಂಬಗಳು ಇರ್ತಕ್ಕಂಥದ್ದು. ನಮ್ಮ ಗೃಹ ಜ್ಯೋತಿ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳ ಪ್ರಮುಖ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಸುಮಾರು 1,60,00,000 90 ಲಕ್ಷನ ಎಷ್ಟೋ ಇರಬೇಕು ಗೃಹ ಜ್ಯೋತಿ ಫಲಾನುಭವಿಗಳು. ಅಂದ್ರೆ ನಗರ ಪ್ರದೇಶದಲ್ಲಿ ಬಿಲ್ ಕಟ್ತಾ ಇರ್ತಕ್ಕಂಥವ್ರು ಬೇರೆ ಬೇರೆಯವರು ಎಲ್ಲರೂ ಲೆಕ್ಕ ಹಾಕಿದಾಗ ಅವ್ರ ಸಂಖ್ಯೆ ಎಷ್ಟಿದೆ? ನಮ್ಮ ಗ್ಯಾರಂಟಿ 2,000 ರೂಪಾಯಿ ಗೃಹಲಕ್ಷ್ಮಿ 1,22,00,000 ಕುಟುಂಬಗಳು ಕೊಡ್ತಾ ಇದ್ದೀವಿ. ಸರ್ಕಾರಿ ನೌಕರಗಳಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಇದರಿಂದ ವಂಚನೆ ಆಗಿರ್ತಕ್ಕಂಥವ್ರು ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಸೊ ಈ ರೀತಿಯ ಡೇಟಾ ನಮ್ಮ ಹತ್ರ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರಲ್ಲಿ ಸ್ವಲ್ಪ ಅನುಮಾನ ಬರುತ್ತೆ. ಸೊ ವರದಿ ಮಾಡಿಲ್ಲ ಅಂತ ಹೇಳೋದಿಲ್ಲ, ಮಾಡಿದ್ದಾರೆ. ಕೆಲವರನ್ನ ಬಿಟ್ಟಿರೋದ್ರಿಂದ ಆ ಬಿಟ್ಟಿರ್ತಕ್ಕಂಥವರನ್ನ ಸೇರಿಸ್ಕೊಳ್ಳಿಕ್ಕೆ ಅಥವಾ ಯಾರೋ ಒಬ್ರು ಉಪಜಾತಿಗಳ ಹೆಸರುಗಳನ್ನ ನೋಂದಣಿ ಮಾಡ್ಬಿಟ್ಟಿದ್ದಾರೆ, ನಮ್ದು ಕಮ್ಮಿ ಆಗೋಗಿದೆ, ನಮ್ದು ಜಾಸ್ತಿ ಆಗೋಗಿದೆ, ನಿಮ್ದು ಇಷ್ಟ ಆಗೋಗಿದೆ, ನಿಮ್ ಪರ್ಸೆಂಟೇಜ್ ಇಷ್ಟು. ಸೊ ಇದೆಲ್ಲದಕ್ಕೂ ಕೊನೆ ಆಡತಕ್ಕಂಥ ಶಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗಿದೆ. ಅವರು ಆ ಸಚಿವ ಸಂಪುಟ ಸುದೀರ್ಘವಾಗಿ ಚರ್ಚೆ ಮಾಡಿ ಇದಕ್ಕೆ ನ್ಯಾಯ ಕೊಡಬೇಕು. 6-7 ಕೋಟಿ ಕನ್ನಡಿಗರಿಗೆ ನ್ಯಾಯ ಕೊಡಬೇಕು. ಇದು ಪದೇ ಪದೇ ಮಾಡುವಂಥದ್ದಲ್ಲ. ಸ್ವತಂತ್ರ ಪೂರ್ವದಲ್ಲಿ ನಡೆದಿರತಕ್ಕಂಥ ಒಂದು ಸಮೀಕ್ಷೆ 31 ನಡೆದಿರುವಂಥದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗಿದೆ. ಸೊ ಅದು ನ್ಯಾಯಸಮ್ಮತವಾಗಿ ಆಗಬೇಕು ಅಂತಕ್ಕಂಥ ಒಂದು ವಿಚಾರ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಬೇರೆಯವರಿಗೆ ಅವಕಾಶ ಮಾಡಿಕೊಡೋದು ಬೇಡ. ಬೇರೆಯವರು ವಿರೋಧ ಪಕ್ಷದವರು ಇರ್ಬೋದು, ಸಂಘ ಸಂಸ್ಥೆಯವರು ಇರ್ಬೋದು, ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಅವಕಾಶ. ಒಂದು 30 ಡೇಸ್ ಅವರೆಲ್ಲರಿಗೂ ಕೂಡ ಯಾರ್ಯಾರ್ದು ನಿಮ್ಮದು ತಪ್ಪಿದೆ ಸರಿ ಮಾಡ್ಕೊಳ್ಳಿಕ್ಕೆ ನೀವು ಅವಕಾಶವನ್ನ ಕೊಡುವಂತ ಒಂದು ಕೆಲಸ ಸರ್ಕಾರದ ಕೆಲಸನೇ. ಅದು ಎಲ್ಲರನ್ನೂ ಸಮಾಧಾನ ಮಾಡಬೇಕಾಗಿರೋದೇ ಸರ್ಕಾರದ ಕೆಲಸ. ಸೊ ಆ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ವಿನಮ್ರವಾಗಿ, ನನಗೆ ಚುಂಚನಗಿರಿ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೀನಿ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ನಮ್ಗಿಲ್ಲ. ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದಂತ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅದು ಸಚಿವರದ್ದು ನಾನು ಎಲ್ಲಾರನ್ನೂ ಕೇಳಕ್ ಹೋಗುತ್ತಾ? ನಿಮ್ಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗಲ್ಲ. ನೀವ್ ಎಲ್ಲರದ್ರೂ ಹೋಗ್ತೀರಿ. ಅಲ್ಲ, ನಿಮ್ಗೆ ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಅಲ್ಲ, ಇರೋ ವಿಚಾರ ಹೇಳಿದ್ದೀನಿ.